ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ಒಂದು ವಿಶೇಷವಾದಂಥ ಸಂಚಿಕೆ ಎಪಿಸೋಡ್ ಮಾಡ್ತಾ ಇದ್ದೀನಿ. ಈ ಸಂಚಿಕೆ ಪ್ರತಿಯೊಬ್ಬರು ನೋಡಬೇಕು. ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಗೆಲ್ತೀವಿ, ಯಾವ ರೀತಿ ಸೋತೋಗ್ತೀವಿ ಅನ್ನೋ ಒಂದು ವಿಚಾರದ ಬಗ್ಗೆ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ. ಈ ಕಲಿಯುಗದಲ್ಲಿ ಸತ್ಯವಂತರಿಗೆ ಬೆಲೆ ಇಲ್ಲ, ಕಾಲ ಇಲ್ಲ ಅಂತ ಹೇಳ್ತಾರೆ. ಮೋಸ, ವಂಚನೆ, ಲಂಚ, ದರೋಡೆ, ಅತ್ಯಾಚಾರ ಈ ವಿಚಾರದಲ್ಲಿ ಬಹಳಷ್ಟು ಜನ ಗೆದ್ದು ಸುಖವಾಗಿ ಬದುಕ್ತಾ ಇದ್ದಾರೆ ಅನ್ನೋ ಒಂದು ಸತ್ಯಾಂಶ ನಾವು ಅರ್ಥ ಬಿಟ್ಟಿದ್ದೀವಿ. ಇವತ್ತು ಕೋರ್ಟ್ನಲ್ಲಿ ಬಹಳಷ್ಟು ಕೋಟ್ಯಾಂತರ ಕೇಸ್ಗಳಿವೆ. ಆ ಕೇಸಿಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸು, ದಾಖಲಾತಿಗಳು ಸರಿಯಾಗಿದ್ರು ಕೂಡ ನಾವು ಕೋರ್ಟಲ್ಲಿ ಸೋತೋಗ್ತಾ ಇದ್ದೀವಿ. ತೀರ್ಪು ನಮ್ಮಂತೆ ಆಗ್ತಿಲ್ಲ, ಜಡ್ಜ್ಮೆಂಟ್ ನಮ್ಮಂತೆ ಆಗ್ತಿಲ್ಲ. ನ್ಯಾಯ ಇದೆ, ನಮ್ಮಲ್ಲಿ ಧರ್ಮ ಇದೆ, ಸತ್ಯ ಇದೆ, ಆದ್ರೂ ಕೂಡ ನಾವು ಕೋರ್ಟ್ ಕೇಸಲ್ಲಿ ಗೆಲ್ತಾ ಇಲ್ಲ. ಅನ್ಯಾಯಕ್ಕೆ ಬೆಲೆ ಜಾಸ್ತಿ, ಅನ್ಯಾಯ ತಾಂಡವಾಡ್ತಾ ಇದೆ, ಅನ್ಯಾಯ ಗೆದ್ದು ವೈಭವನ್ನ ಕೊಡ್ತಾ ಇದೆ. ಎಲ್ಲೇ ಹೋಗಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ, ಕೋರ್ಟ್ಗೆ ಹೋಗಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಅನ್ಯಾಯ ತುಂಬಿ ತುಳುಕ್ತಾ ಇದೆ. ಹಾಗಾದರೆ ಈ ಕಲಿಯುಗದ ಪ್ರಥಮ ಪಾದದಲ್ಲಿ ಒಬ್ಬ ಮನುಷ್ಯ ತಾನು ಮಾಡುವ ಎಲ್ಲ ಕ್ಷೇತ್ರದ ಕೆಲಸಗಳಲ್ಲಿ ಜಯಶೀಲನಾಗಿ, ಶತ್ರುಗಳ ಇಲ್ದೇನೆ ಬಹಳ ಆನಂದವಾಗಿ ತಾನು ಮಾಡೋ ಕ್ಷೇತ್ರದಲ್ಲಿ ಲಾಭ, ಗೆಲುವು, ಸಂತೋಷವನ್ನು ಪಡೆದು ಸುಖವಾಗಿರಬೇಕು ಅನ್ನೋದಾಗಿದ್ರೆ ಈ ಕಲಿಯುಗದ ದೊಡ್ಡ ಮಹಾ ಸಾಧನೆ ಮಾಡಬೇಕು. ಕಾರಣ ಅನ್ಯಾಯ ಜಾಸ್ತಿ ಇರೋದ್ರಿಂದ. ಇವತ್ತಿನ ಒಂದು ಈ ಕೆಟ್ಟ ಸಮಾಜದಲ್ಲಿ ಶತ್ರುಗಳೇ ಬಹಳ ಎಲ್ಲದರಲ್ಲೂ ಕೂಡ ಗೆದ್ದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಿಯತ್ತಾಗಿರೋರಿಗೆ, ಸತ್ಯ ಹೇಳೋರಿಗೆ ಬೆಲೆ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತ ಹುಡ್ಕೋಕ್ ಹೋದಾಗ ಈ ಯುಗದ ಮಹಿಮೆನೇ ಆಗಿದೆ. ಇಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ನ್ಯಾಯ ಧರ್ಮ ಎಲ್ಲಿದೆ ಅನ್ನೋದನ್ನ ಚಿಂತನೆ ಮಾಡುವಷ್ಟು ಶಕ್ತಿ ಈ ಕಲಿಯುಗದ ಜನರಿಗೆ ಕಳ್ಕೊಂಡ್ಬಿಟ್ಟಿದೀವಿ. ಆದರೆ ಭಗವಂತ ಮಾತ್ರ ಸತ್ಯ ಯಾವುದು, ಧರ್ಮ ಯಾವುದು ಅನ್ನೋದ್ರ ಬಗ್ಗೆ ತುಲನೆ ಮಾಡಿ, ಚರ್ಚೆ ಮಾಡಿ, ವಿಚಾರ ಮಾಡಿ ಎಲ್ಲೋ ಒಂದ್ ಕಡೆ ನಮಗೆ ಜಯವನ್ನ ಕೊಡುವಂತ ಪ್ರಯತ್ನವನ್ನ ಭಗವಂತ ಮಾಡ್ತಾನೆ. ಹಾಗಾದ್ರೆ ಭಗವಂತ ನಮಗೆ ಜಯ ಕೊಡಬೇಕು ಅಂದ್ರೆ ನಾವು ಅವನಿಗೆ ಗುಲಾಮನಾಗ್ಬೇಕು, ಭಗವಂತನಿಗೆ ಶರಣಾಗ್ಬೇಕು, ಅವನನ್ನು ನಂಬಬೇಕು, ಸದಾ ಸ್ಮರಿಸ್ಬೇಕು. ಆಗ ನಮ್ಮ ಜಾತಕದಲ್ಲಿರತಕ್ಕಂಥ ಶತ್ರುಗಳು ನಾಶ ಆಗಿ, ಶತ್ರುಗಳಿಂದ ಸೋಲುವಂತ ಸಂದರ್ಭ ಬಂದಾಗ ಭಗವಂತನ ಆಶೀರ್ವಾದದಿಂದ ನಮಗೆ ಜಯ ಪ್ರಾಪ್ತಿ ಆಗ್ತದೆ. ಇದು ಶತಸಿದ್ಧ. ಹೀಗಾಗಿ ನಮ್ಮ ಈ ಕಲಿಯುಗದಲ್ಲಿ ಎಲ್ಲಾ ಕಡೆ ಅನ್ಯಾಯ ಜಾಸ್ತಿ ಆಗೋದ್ರಿಂದ ನಮಗೆ ಸೋಲೆ ಯಾವಾಗಲೂ ಅನುಭವಿಸ್ಬೇಕು. ಆದ್ರೂ ಕೂಡ ಎಲ್ಲೊಬ್ಬ ದೈವ ಭಕ್ತನಿಗೆ ಅವನಿಗೆ ಸೋಲಿದ್ರೂ ಕೂಡ ಭಗವಂತನ ಆಶೀರ್ವಾದದಿಂದ ಆ ಸೋಲು ಮಾಯ ಆಗಿ ಜಯ ಕೊಡುವಂತ ಒಂದು ವಿಶೇಷತೆಯನ್ನು ನಾವು ಇವತ್ತು ದಿವಸ ಅಲ್ಲಿ ಇಲ್ಲಿ ನೋಡ್ಬೋದು. ನಾವು ಆಟಗಾರ ಇರ್ಬೋದು, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನು, ಅಲ್ಲೂ ಪಾಲಿಟಿಕ್ಸ್ ಇರ್ತದೆ. ಒಬ್ಬ ಓದೋ ಸ್ಟೂಡೆಂಟ್ಸು, ಅಲ್ಲೂ ಪಾಲಿಟಿಕ್ಸ್ ಇರ್ತದೆ. ಅವ್ನು ರ್ಯಾಂಕ್ ಬರಕ್ ಬಿಡೋದಿಲ್ಲ. ಒಂದೊಳ್ಳೆ ಚೆನ್ನಾಗಿ ಓದಿ ಇಂಟ್ರಿಗೆ ಹೋಗಿರ್ತಾನೆ, ಇಂಟ್ರನಲ್ಲೂ ಕೂಡ ಪಾಲಿಟಿಕ್ಸು, ಅಲ್ಲೂ ಜಯ ಇಲ್ಲ ಅವನಿಗೆ. ಗದ್ದೆ, ತೋಟ, ಮನೆ, ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ಬಹಳಷ್ಟು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಇನ್ನೂ ನಮಗೆ ಜಯ ಸಿಕ್ಕಿಲ್ಲ. ಯಾಕೆಂದ್ರೆ ಅಧರ್ಮ ಜಾಸ್ತಿ ಆದಾಗಿಂದ. ಯಾವುದೇ ಕ್ಷೇತ್ರದಲ್ಲಿ ಆಗಿ, ರಾಜಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಲಲಿತ ಕಲಾ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ, ಯಾವುದೇ ಕ್ಷೇತ್ರದಲ್ಲೂ ಕೂಡ ಸದಾ ನಮಗೆ ಶತ್ರುಗಳು ನಾಶ ಆಗಿ ಜಯ ಪ್ರಾಪ್ತಿ ಆಗ್ಬೇಕು ಅಂತಂದ್ರೆ ಈ ಭೂಮಿಯಲ್ಲಿ, ಈ ಬ್ರಹ್ಮಾಂಡದಲ್ಲಿ ಒಂದು ದೇವತೆ ಇದ್ದಾರೆ. ಆ ದೇವತೆಯನ್ನು ಆರಾಧನೆ ಮಾಡಿದ್ರೆ ಮಾತ್ರ ನಮ್ಮ ಶತ್ರುಗಳು ನಾಶ ಆಗಿ, ಶತ್ರು ಬಲದಿಂದ ನಾವು ಸೋಲ್ಬೇಕು ಅನ್ನೋದಿದ್ರು ಕೂಡ ಆ ಶತ್ರು ನಾಶ ಆದ ತಕ್ಷಣ ನಮಗೆ ಜಯದ ಬಲ ಪ್ರಾಪ್ತಿ ಆಗ್ತದೆ. ಇದನ್ನು ನಾವು ಹಲವಾರು ಇತಿಹಾಸಗಳಲ್ಲಿ, ಪುರಾಣಗಳಲ್ಲಿ, ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಕೂಡ ನಾವು ಅಬ್ಸರ್ವ್ ಮಾಡಿದ್ದೀವಿ, ಗಮನಿಸಿದ್ದೀವಿ. ಆದ್ರಿಂದ ನಮ್ಮ ಜೀವನದಲ್ಲಿ ನಾವೆಷ್ಟೇ ವಿದ್ಯಾವಂತರಾಗಿದ್ರೂ ಕೂಡ, ಎಷ್ಟು ರೂಪ ಯೌವನ ಇದ್ರೂ ಕೂಡ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರೂ ಕೂಡ, MLA, MP, ಮುಖ್ಯಮಂತ್ರಿ, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲ್ಲ ಬೆಂಬಲ ಇದ್ರೂ ಕೂಡ ಕೆಲವೊಮ್ಮೆ ನಾವು ಸೋತೋಗ್ಬಿಡ್ತೀವಿ. ಸೋತೋಗಕ್ಕೆ ಕಾರಣ ಏನು? ನಾವು ಸೋಲಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಏನು ವಿದ್ಯೆ ಇದೆ, ಬುದ್ಧಿ ಇದೆ, ಜ್ಞಾನ ಇದೆ, ಹಣ ಇದೆ, ಜನಬಲ, ಧನಬಲ ಎಲ್ಲ ಇದ್ದು ಕೂಡ ನಾವು ವಿಜಯ ಪಡೆಯಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ಶಕ್ತಿ ನಮ್ಮನ್ನು ಸೋಲಿಸ್ತಾ ಇರ್ತದೆ. ಅದು ಶತ್ರುಗಳಿಂದನೇ ಇರ್ಬೋದು, ಅಥವಾ ಮಾಟ ಮಂತ್ರ ತಂತ್ರ ಬಾಧೆಯಿಂದ ಇರ್ಬೋದು, ಅಥವಾ ದೃಷ್ಟಿ ದೋಷದಿಂದ, ಕಣ್ದೃಷ್ಟಿ ದೋಷದಿಂದ ಇರ್ಬೋದು, ಅಥವಾ ನಮ್ಮ ಜಾತಕದಲ್ಲೇ ದೋಷ ಇರ್ಬೋದು.
ಅಥವಾ ಭೂತ ಪ್ರೇತ ಪಿಚಾಚಿ ಬಾಧೆಗಳ ಕಾಟದಿಂದ ಕೂಡ ನಮಗೆ ಕೆಲವು ಕೆಲಸ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಜಯ ಗಳಿಸೋಕ್ಕಾಗೋದಿಲ್ಲ. ಅದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಎಲ್ಲ ಕ್ಷೇತ್ರದಲ್ಲೂ ಸದಾ ಜಯ ಗಳಿಸ್ಬೇಕು ಅಂತಂದ್ರೆ ನಮ್ಮ ಜಾತಕದಲ್ಲಿ ನಮ್ಮ ಆತ್ಮದಲ್ಲಿ ಏನು ದೋಷ ಇದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋ ವಿಚಾರನ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ನಮಗೆ ಕಾರ್ ಇದೆ, ಸೈಟ್ ಇದೆ, ಮನೆ ಇದೆ, ಹೊಲ ಗದ್ದೆ ತೋಟ ಎಲ್ಲ ಇದೆ. ಅದು ಇದರ ಮೇಲೆಲ್ಲ ಕೋರ್ಟ್ ಕೇಸ್ ಇದೆ ನೋಡಿ. ಶುಕ್ರನ ಪ್ರಭಾವದಿಂದ, ಶುಕ್ರ ಗ್ರಹದ ಪ್ರಭಾವದಿಂದ ಕಾರು, ಸೈಟು, ಮನೆ, ಹೊಲ, ಗದ್ದೆ ಎಲ್ಲ ಕೂಡ ನಮಗೆ ಬಂದಿದೆ. ಅದು ಅನುಭವಿಸೋಕ್ಕಾಗ್ತಿಲ್ಲ, ಯಾಕೆಂದ್ರೆ ಕೋರ್ಟಲ್ಲಿ ಕೇಸ್ ಇದೆ. ಬಿಲ್ಡಿಂಗ್ ಇದೆ, ರೆಂಟ್ ಬರೋ ಬಿಲ್ಡಿಂಗ್ ಇದೆ, ಅದು ಯಾರು ರೆಂಟು ಕೊಡ್ತಿಲ್ಲ, ಮನೇನೂ ಖಾಲಿ ಮಾಡ್ತಿಲ್ಲ, ಕೋರ್ಟಲ್ಲಿ ಕೇಸ್ ಇದೆ. ಹಾಗೆ ಒಂದು ಎಕ್ಸಾಮಿನೇಷನ್ ಬರೆಯೋದಕ್ಕಾಗ್ಲಿ, ಚೆನ್ನಾಗಿ ಓದಿರ್ತೀನಿ, ಚೆನ್ನಾಗಿ ನೆನಪಿರುತ್ತದೆ, ಎಕ್ಸಾಮಿನೇಷನ್ ಹೋಗಿ ಬರೆದು ಬರ್ತೀನಿ, ಆದರೆ ಫೇಲ್ ಆಗಿಬಿಡ್ತೀನಿ. ಎಕ್ಸಾಮ್ನಲ್ಲಿ ನನಗೆ ವಿಜಯ ಪ್ರಾಪ್ತಿ ಆಗಲಿಲ್ಲ, ಸ್ಪೋರ್ಟ್ಸಲ್ಲಿ ವಿಜಯ ಪ್ರಾಪ್ತಿ ಆಗಲಿಲ್ಲ. ನಮಗೆ ವಿಜಯ ಅಂದರೆ ಗ್ರೇಟ್ ಸಕ್ಸಸ್ ಬರಬೇಕು ಅಂತಂದರೆ ನಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿರಬೇಕು. ಶುಕ್ರ ಚೆನ್ನಾಗಿದ್ದಾನೆ ಅಂದರೆ ಕಾರು, ಸೈಟು, ಮನೆ ಎಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುತ್ತೆ, ಯಾವುದು ಕೋರ್ಟ್ ಕೇಸ್ ಇರೋದಿಲ್ಲ. ಎಲ್ಲರೂ ಒಂದು ಕೋರ್ಟ್ ಕೇಸು ಅಥವಾ ಯಾರೋ ತೊಂದರೆ ಕೊಡ್ತಿದ್ದಾರೆ ಅಂದರೆ ನಮಗೆ ಶತ್ರುವಿಂದ ಬಾಧೆ ಇದೆ, ಶತ್ರು ಮುಖೇನ ನಮಗೆ ಕೋರ್ಟ್ ಕೇಸ್ ಹೋಗಿರ್ತೀವಿ. ಇಲ್ಲ ಕೋರ್ಟಲ್ಲಿ ಕೇಸ್ ಇಲ್ಲ, ಆದರೆ ಶತ್ರುಗಳು ತುಂಬ ತೊಂದರೆ ಕೊಡ್ತೀರಿ. ಯಾರೋ ನನ್ನ ಸೈಟಿಗೆ ಬಂದು ಆಕ್ಯುಪೈ ಮಾಡ್ಕೊಂಬಿಟ್ಟು ಮನೆ ಕಟ್ಬಿಟ್ಟಿರ್ತಾರೆ, ಯಾರೋ ನನ್ನ ರೂಮಿಗೆ ಬಂದು ಸೇರ್ಕೊಂಡ್ಬಿಟ್ಟಿರ್ತಾರೆ, ಯಾರೋ ನಮ್ಮ ಮನೆಗೆ ಒಂದು ಸೇರ್ಕೊಂಬಿಟ್ಟು ಖಾಲಿ ಮಾಡಲ್ಲ. ಇದೆಲ್ಲ ಕೋರ್ಟಲ್ಲಿಲ್ಲ, ಆದರೆ ಶತ್ರುಗಳು ನಮಗೆ ಕಾಟ ಕೊಡ್ತಿರ್ತಾರೆ. ಈ ಭೂಮಿ ಅನ್ನೋ ಗ್ರಹದಲ್ಲಿ ಮಂಗಳ ಗ್ರಹ ಅಂದರೆ ಮಂಗಳ ಗ್ರಹ ಏನು ಸೂಚನೆ ಮಾಡುತ್ತೆ? ಭೂಮಿ, ಮನೆ, ಹೊಲ, ಗದ್ದೆ ಎಲ್ಲ ಸೂಚನೆ ಮಾಡುತ್ತೆ. ಶುಕ್ರ ಎಲ್ಲ ಲಕ್ಸುರಿಯನ್ನ, ಸುಖ ವೈಭವನ ಕೊಡ್ತಾನೆ. ಅದು ಅನುಭವಿಸುವಂತ ಶಕ್ತಿ ಕೊಡಬೇಕು ಅಂದ್ರೆ ಗುರುಗ್ರಹ. ಅದರಿಂದ ಇಲ್ಲಿ ಶುಕ್ರ ನೀಚನಾದಾಗ, ಗುರು ನೀಚನಾದಾಗ ಏನು ಸಿಕ್ಕಾಪಟ್ಟೆ ಕೇಸ್ಗಳು ನಡೀತದೆ ಕೋರ್ಟ್ನಲ್ಲಿ. ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿಗೆ ಅಲಿಸ್ತಾರೆ. ಇದ್ರ ಜೊತೆಗೆ ಶನಿ ಏನಾದ್ರು ತುಂಬ ನಮ್ಗೆ ಸೇರ್ಕೊಂಡ್ಬಿಡ್ತು ನೀಚನಾದಾಗ ಕಾರಾಗೃಹ ವಾಸಕ್ಕೆ ಹೋಗ್ತೀವಿ. ಅತಿಯಾದ ಆಸ್ತಿ ಸಂಪಾದನೆಯಿಂದನೋ, ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತನೋ, ಏನೋ ಲೋಕಾಯುಕ್ತರು ಅಂತೆ, ಇಡಿ ದಾಳಿ ಅಂತೆ, ಹೀಗೆ ಹಲವಾರು ರೀತಿ ನಾವು ಜೈಲ್ಗೆ ಹೋಗೋ ಯೋಗ ಬರ್ತದೆ ಶನಿ ಜಾತಕದಲ್ಲಿ ನೀಚನಾದಾಗ. ಅದರಿಂದ ನಮ್ಮ ಜಾತಕದಲ್ಲಿ ಶುಕ್ರ ಗ್ರಹಕ್ಕೆ, ಗುರು ಗ್ರಹಕ್ಕೆ, ಶನಿ ಗ್ರಹಕ್ಕೆ ಶಾಂತಿ ಮಾಡಬೇಕು ಅಂತಂದ್ರೆ ಕಲಿಯುಗದಲ್ಲಿ ನಾವು ಯಾವುದೋ ಒಂದು ದೇವಿನ ಪೂಜೆ ಮಾಡಿದ್ರೆ ಮಾತ್ರ ನಮ್ಗೆಲ್ಲದಲ್ಲೂ ವಿಜಯ, ಸಕ್ಸಸ್ ಅನ್ನೋದು. ಅದರಿಂದ ಯಾಕೆ ನಮ್ಗೆ ಎಲ್ಲ ಇದ್ದು ಕೋರ್ಟ್ ಕೇಸ್ ಹೋಗ್ತಿದೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಎಲ್ಲ ಇದ್ದು ನಮ್ಗೆ ಅನುಭವಿಸೋಕ್ಕಾಗ್ತಿಲ್ಲ, ನಮ್ಮ ಶತ್ರುಗಳು ಯಾಕೆ ಇಷ್ಟೊಂದು ಕಾಟ ಕೊಡ್ತಾರೆ ಅಂದರೆ ಪೂರ್ವ ಜನ್ಮದಲ್ಲಿ ನಾವೇನಾದ್ರು ಚೆನ್ನಾಗಿ ಬದುಕ್ತಿರೋರು ಕಂಡು ಹೊಟ್ಟೆ ಕಿಚ್ಚುಪಟ್ಟು ಅವರ ಒಂದು ಬದುಕಿಗೆ ನಾವು ಅಡ್ಡ ಬಂದಿದ್ರೆ, ಕೆಡಿಸಿದ್ರೆ, ಹಾಳು ಮಾಡಿದ್ರೆ ಈ ಜನ್ಮದಲ್ಲಿ ಎಲ್ಲ ಕೊಡ್ತಾನೆ, ಅದು ಅನುಭವಿಸೋಕ್ಕಾಗೋದಿಲ್ಲ. ಯಾರಿಗೆ ನಾವು ಹೋದ ಜನ್ಮ ತೊಂದರೆ ಕೊಟ್ಟಿದ್ನೋ ಅವರೇ ಮತ್ತೆ ಹುಟ್ಟಿರ್ತಾರೆ, ಅವರೇ ನಮಗೆ ಈ ಸೈಟ್ ಮೂಲಕ, ಹೊಲ ಮೂಲಕ, ಗದ್ದೆ ಮೂಲಕ, ಅಂಗಡಿ ಮೂಲಕ ಯಾವುದೋ ರೂಪದಲ್ಲಿ ನಮಗೆ ಶತ್ರು ಕಾಟ ಕೊಡ್ತಿರ್ತಾರೆ. ಅದರಿಂದ ಹೋದ ಜನ್ಮ ಏನು ಮಾಡಿದ್ವೋ ಅದು ವಾಪಸ್ ಇದ್ದೊಂದು ಬರುತ್ತೆ. ಗಿವ್ ಅಂಡ್ ಟೇಕ್ ಪಾಲಿಸಿ, ಲಾ ಆಫ್ ವೈಬ್ರೇಷನ್. ನಾವೇನು ವೈಬ್ರೇಟ್ ಮಾಡಿದ್ವಿ ಹೋದ ಜನ್ಮದಲ್ಲಿ, ಇನ್ನೊಬ್ಬರ ಮನೆ ಹಾಳು ಮಾಡಿದ್ವಿ, ಇನ್ನೊಬ್ಬರು ಸೈಟ್ ವಿಷಯದಲ್ಲಿ ಹೋಗಿ ನಾನು ಇನ್ನೊಬ್ರು ಸೈಟ್ ವಿಷಯ ಜಾಗ ಆಯಿತು ಅಲ್ಲಿ ಮನೆ ಕಟ್ಟಿಬಿಟ್ಟೆ, ಒಂದು 5 ಅಡಿ ನಾನು ಒತ್ತರಿಸ್ಕೊಂಡು ಒಂದು ವ್ಯವಸಾಯ ಮಾಡಿಬಿಟ್ಟಿರ್ತೀನಿ. ಜಮೀನು ವಿಷಯದಲ್ಲೇ ಆಗಲಿ, ಯಾವುದೇ ಒಂದು ವಿಷಯದಲ್ಲಿ, ಭೂಮಿ, ಮನೆ ಅಥವಾ ಯಾವುದೋ ವಿಚಾರದಲ್ಲಿ ಅನ್ಯಾಯದಿಂದ, ಅಧರ್ಮದಿಂದ ನಾನು ಹೋದ ಜನ್ಮದಲ್ಲಿ ನಾನು ತೊಂದರೆ ಕೊಟ್ಟಿದ್ರೆ ಈ ಜನ್ಮದಲ್ಲಿ ನಂಗೆ ಎಲ್ಲದನ್ನು ಸೋಲ್ತಾ ಇರ್ತೀನಿ. ಒಂದು. ಎರಡನೇದು, ನಾವು ಯಾರಿಗೋಸ್ಕರ ತೊಂದರೆ ಕೊಟ್ಟಿದ್ದೋ ಹೋದ ಜನ್ಮದಲ್ಲಿ ಅವರೇ ಮತ್ತೆ ಹುಟ್ಟಿ ಬಂದು ಈಗ ನಮ್ಮ ಜೀವನದಲ್ಲಿ ಶತ್ರುವಾಗಿ ಪ್ರತಿಬಿಂಬಿಸ್ತಾರೆ. ಆದ್ದರಿಂದ ಶತ್ರುಗಳಿಂದ ಪರಾಜಯ ಆಗಬೇಕು, ಸೋಲ್ಬೇಕು. ಮತ್ತೆ ನಮ್ಮ ಆಸ್ತಿ ಪಾಸ್ತಿಗಳ ಮೇಲೆ ಏನೇ ಕೇಸ್ಗಳಿದ್ರು ವಿಜಯ ಆಗಬೇಕು ಅಂತಂದರೆ ನಾವು ದೇವಿ ಆರಾಧನೆ ಮಾಡಬೇಕು. ಎರಡನೇದು, ಕೆಲವರು ನಮ್ಗೆ ಎಲ್ಲಾದರೂ ಸೋಲ್ಬೇಕು ಅಂತೇಳಿ ವಶೀಕರಣ, ಮಾಟ ಮಂತ್ರ ತಂತ್ರ ಬಾಧೆಗಳನ್ನು ಮಾಡಿಬಿಟ್ಟಿರ್ತಾರೆ. ಈ ಥರ ದೋಷದಿಂದ ಕೂಡ ನಮಗೆ ಜಯ ಪ್ರಾಪ್ತಿ ಆಗೋದಿಲ್ಲ. ಅದರಿಂದ ಮಾಟಮಂತ್ರ ತಂತ್ರ ಬಾಧೆಯಿಂದ ನಮಗೇನಾದ್ರು ತೊಂದರೆ ಆಗ್ತಿದ್ದರೆ, ನಮ್ಮ ಜಾತಕದಲ್ಲಿ ಗುರು ಶುಕ್ರ ಶನಿ ದೋಷ ಇತ್ತು ಅಂದರೆ, ಅಥವಾ ನಮ್ಮ ಜಾತಕದಲ್ಲಿ ಶತ್ರುಗಳು ಉದ್ಭವ ಆಗಿದ್ರೆ, ಹಿಂದೆ ಉದ್ಭವ ಆಗಿದ್ರು, ಇವಾಗಲೂ ಇರ್ತಾರೆ, ಮುಂದೆನೂ ಉದ್ಭವ ಆಗ್ಬೋದು. ಭೂತಕಾಲದ ಶತ್ರು, ವರ್ತಮಾನದ ಕಾಲದ ಶತ್ರು, ಭವಿಷ್ಯತ್ ಕಾಲದ ಶತ್ರುಗಳು, ಈ 3 ಜನರಿಂದ ನಾವು ಎಲ್ಲ ಸೋತು ಕೊನೆಗೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಸ್ಥಿತಿ ತಂದುಬಿಡ್ತಾರೆ. ಈ ಒಂದು ಜಂಜಾಟದಿಂದ ನಾವು ಹೊರಗೆ ಬರಬೇಕು ಅಂದರೆ ನಾವು ಪೂರ್ವ ಜನ್ಮದ ಕರ್ಮಕ್ಕೆ ಈ ಜನ್ಮದಲ್ಲೂ ಶಾಂತಿ ಮಾಡ್ಕೋಬೇಕು. ಆ ಶಾಂತಿ ಏನು ಅಂತಂದರೆ ವಿಜಯ ದುರ್ಗಾದೇವಿ ಅಂಥೇಳಿ.
ವಿಜಯ ದುರ್ಗಾದೇವಿ ಬಹಳ ವಿಶೇಷವಾದಂಥ ದುರ್ಗಿ. ಇದು ಗುರುಗ್ರಹ, ಶುಕ್ರ ಗ್ರಹ ಮತ್ತು ಶನಿ ಗ್ರಹಕ್ಕೆ ಶಾಂತಿಯನ್ನು ಕೊಟ್ಟು ನಮ್ಮಲ್ಲಿರತಕ್ಕಂಥ ಶತ್ರುಗಳನ್ನು ಹೊರಗಾಕಿ ಆ ಶತ್ರುಗಳು ನಮ್ಮ ಜಯವನ್ನು ತಡಿತಿರ್ತಾರೆ. ನಮಗೆ ಗೆಲ್ಲಬಾರ್ದು ಅಂತ ಮಾಟ ಮಂತ್ರ ಎಲ್ಲ ಮಾಡಿಸ್ತಿರ್ತಾರೆ, ರೌಡಿಸಮ್ ಮಾಡ್ತಿರ್ತಾರೆ. ಈ ವಿಜಯ ದುರ್ಗಿ ಅಂಥ ಶತ್ರುನ ಹೊರಗಾಕಿ ನಮ್ಮ ಜಾತಕದಿಂದ ನಮಗೆ ಜಯವನ್ನು ಪ್ರಾಪ್ತಿ ಮಾಡಲಿಕ್ಕೆ ಆಶೀರ್ವಾದ ಮಾಡ್ತಾರೆ. ಕೋರ್ಟಲ್ಲಿ ಕೇಸ್ಗಳಿತ್ತು ಅಂದರೆ, ಪೊಲೀಸ್ ಸ್ಟೇಷನಲ್ಲಿ ಹಲವಾರು ತೊಂದರೆಗಳಿಂದ ಅನುಭವಿಸ್ತಿತ್ತು ಅಂದರೆ, ಗುರು, ಶನಿ, ಶುಕ್ರ ಈ 3 ಗ್ರಹಕ್ಕೂ ಶಾಂತಿ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಗ್ರಹ ಶಾಂತಿಯಿಂದ ಈ ಗ್ರಹಗಳಿಗೆ ಅಧಿದೇವತೆ ಆದಂಥ ವಿಜಯ ದುರ್ಗಿ, ದುರ್ಗಾದೇವಿಲಿ ಇದೊಂದು ದುರ್ಗಿ, ವಿಜಯ ದುರ್ಗಿ ಅಂತೇಳಿ ಆ ದುರ್ಗಿಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಶತ್ರುಗಳು ಹೊರಗೋಗ್ತಾರೆ. ನಮ್ಮ ಪೂರ್ವಜನ್ಮದ ಕರ್ಮಕ್ಕೂ ಕೂಡ ಶಾಂತಿಯಾಗಿ ಎಲ್ಲ ಸಮಯದಲ್ಲೂ, ಎಲ್ಲ ಸ್ಥಳಗಳಲ್ಲೂ, ಎಲ್ಲ ಕಾರ್ಯಗಳಲ್ಲೂ ಕೂಡ ನಮಗೆ ವಿಜಯ ಪ್ರಾಪ್ತಿಯಾಗ್ತದೆ. ಹಾಗಾದರೆ ಆ ವಿಜಯ ದುರ್ಗಿ ಎಲ್ಲಿದ್ದಾಳೆ, ಆರಾಧನೆ ಮಾಡೋದು ಹೇಗೆ? ನಾನೀಗಾಗಲೇ ವಿಜಯದುರ್ಗ ದೀಪಚಕ್ರ ಆರಾಧನೆ ಬಹಳಷ್ಟು ವರ್ಷದಿಂದ ತಿಳಿಸ್ಕೊಟ್ಟಿದ್ದೆ. ಆ ಚಕ್ರ ಆರಾಧನೆ ಮಾಡೋದ್ರಿಂದ ಯಾವ ರೀತಿ ನಮಗೆ ವಿಜಯ ಪ್ರಾಪ್ತಿ ಆಗ್ತದೆ ಅಂತ. ಓದೋ ಹುಡುಗರಾಗಿರ್ಬೋದು, ಕೆಲಸದಲ್ಲಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲೂ ಕೂಡ ವಿಜಯದುರ್ಗಿ ನಮ್ಮ ಬೆನ್ನಿಂದ ಇದು ಆಶೀರ್ವಾದ ಮಾಡ್ತಿದ್ರೆ ನಮಗೆ ಸೋಲೇ ಇಲ್ಲ ಅನ್ನೋ ಒಂದು ಪದವಿಯನ್ನು ನಾವು ಪಡಿಬೋದು. ಹೀಗಾಗಿ ಈ ಒಂದು ವಿಜಯದುರ್ಗಿ ಬಗ್ಗೆ ನಾನು ಹಿಂದೆ ಎಪಿಸೋಡ್ ಮಾಡಿದ್ದೆ. ಅದು ಇವತ್ತು ಆ ದೇವಿಯ ಒಂದು ಸಾನ್ನಿಧ್ಯವನ್ನು ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಆ ದೇವಿ ಯಾವ ರೀತಿ ಆರಾಧನೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ನಮ್ಮ ಭಾರತ ದೇಶ ಕರ್ಮಭೂಮಿ, ಭೋಗಭೂಮಿ ಅಲ್ಲ. ಕರ್ಮಭೂಮಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಭಗವಂತನ 10 ಅವತಾರಗಳಾಗಿದ್ದೇ ಈ ಭರತಖಂಡದಲ್ಲಿ. ಸಪ್ತಋಷಿಗಳು ವಾಸ ಮಾಡಿ ಬದುಕಿದ ಜಾಗ ಈ ಭರತಖಂಡ. ಹಲವಾರು ಸಾಧು ಸಂತರು, ಮುನಿಗಳು, ಅವಧೂತರು, ಪರಮಹಂಸರು ಬಾಳಿ ಬದುಕಿ ಜಗತ್ತಿಗೆ ಒಂದು ಜ್ಞಾನಶಕ್ತಿ ತುಂಬಿದಂಥ ಈ ಕರ್ಮಭೂಮಿ. ಈ ಭೂಮಿಯಲ್ಲಿ ಒಂದು ವಿಶೇಷವಾದಂಥ ಸ್ಥಳ ಯಾವುದಪ್ಪ ಅಂತಂದರೆ ಗೋವಾ. ಎಲ್ರಿಗೂ ಗೊತ್ತಿದೆ ಗೋವಾ ಅನ್ನೋ ಯಾವುದು ಅಂತೇಳಿ. ಈ ಗೋವಾ ಅನ್ನೋ ರಾಜ್ಯದಲ್ಲಿ ಪೋಂಡಾ ಅಂತ ಒಂದು ತಾಲೂಕಿದೆ. ಆ ಪೋಂಡಾ ಅನ್ನೋ ತಾಲೂಕನ್ನು ಕೇರಿ ಅಂತ ಒಂದು ಸಣ್ಣ ಕುಗ್ರಾಮ, ದೊಡ್ಡ ಅರಣ್ಯದ ಮಧ್ಯದಲ್ಲಿರುವಂಥ ಒಂದು ಸಣ್ಣ ಗ್ರಾಮ ಕೇರಿ. ಇಲ್ಲಿ ಜಗನ್ಮಾತೆಯಾದ ವಿಜಯ ದುರ್ಗಾದೇವಿ ನೆಲೆಸಿರುವಂಥ ಒಂದು ಸ್ಥಳ. ಈ ಸ್ಥಳ ಎಲ್ಲಿಂದ ಅಂದರೆ, ಗೋವಾದ ಪಣಜಿಯಿಂದ ಸುಮಾರು 38 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರ ಇದೆ. ಗೋವಾದಲ್ಲಿ ಕೇರಿ ಅಂತ ಹೇಳಿ ಈ ಕಾಡಿನ ಮಧ್ಯೆ ಜಗನ್ಮಾತೆ ವಿಜಯ ದುರ್ಗಿಯವರು ನೆಲೆಸಿದ್ದಾರೆ. ಕಾರಣ ಏನು? ಶಂಕ್ವಾಲ ಅಂತ ಒಂದು ಊರಿನಲ್ಲಿ ಒಬ್ಬ ರಾಕ್ಷಸ ಬ್ರಾಹ್ಮಣರನ್ನು ಸಾಯಿಸ್ತಾ ಇದ್ದಂತೆ. ಬ್ರಹ್ಮಹತ್ಯೆ ದೋಷ ನಡೀತಾ ಇತ್ತಂತೆ. ಇದನ್ನು ತಿಳಿದಂಥ ಬ್ರಹ್ಮ, ವಿಷ್ಣು, ಮಹೇಶ್ವರರು ತುಂಬ ಯೋಚನೆ ಮಾಡ್ತಾರೆ. ಈ ಒಬ್ಬ ರಾಕ್ಷಸ ಬ್ರಾಹ್ಮಣರನ್ನು ಕೊಂಡ್ತಾ ಇದ್ದಾನಲ್ಲ, ಸಾಯಿಸ್ತಾ ಇದ್ದಾನಲ್ಲ ಅಂದಾಗ ಕೊನೆಗೆ ವಾದ ವಿವಾದಗಳಲ್ಲಿ ಶಿವನಿಗೂ ವಿಷ್ಣುಗೂ ಯುದ್ಧ ಶುರುವಾಯ್ತಂತೆ, ಗಲಾಟೆ ಶುರುವಾಯ್ತಂತೆ. ಈ ದೇವತೆಗಳು ನೀವೇ ಗಲಾಟೆ ಮಾಡ್ತಿರಲ್ಲ, ಆ ರಾಕ್ಷಸನ ಸಂಹಾರ ಮಾಡ್ಬೇಕಾದ್ರೆ ಏನೋ ಒಂದು ಪ್ಲಾನ್ ಮಾಡಬೇಕು, ಉಪಾಯ ಮಾಡೋದು ಬಿಟ್ಟು ನೀವೇ ವಿಷ್ಣು ಶಿವ ಇಬ್ರು ಗಲಾಟೆ ಮಾಡ್ತಿದ್ದೀರಲ್ಲ ಅಂತ ದುರ್ಗಿ ಪಾರ್ವತಿ ದೇವಿ ಏನು ಮಾಡ್ತಾಳೆ, ಮಧ್ಯಪ್ರವೇಶ ಮಾಡಿ ಶಿವನಿಗೂ ವಿಷ್ಣುನಿಗೂ ಕೂಡ ಸಮಾಧಾನ ಮಾಡ್ತಾರಂತೆ. ಆಗ ಕೇಳ್ತಾಳೆ, ಯಾತಕ್ಕೆ ಈ ರೀತಿ ಜಗಳ ಆಗ್ತಿದೆ ಅಂದಾಗ, ಒಬ್ಬ ರಾಕ್ಷಸ ಶಂಕ್ವಾಲ ಅನ್ನೋ ಜಾಗದಲ್ಲಿ ಬ್ರಾಹ್ಮಣರನ್ನ ಸಾಯಿಸ್ತಾ ಇದ್ದಾನೆ, ಅವನನ್ನು ಸಂಹಾರ ಮಾಡಬೇಕು ಅಂದಾಗ ಆ ಸಾಯಿಸೋ ಒಂದು ಕೆಲಸ ನನಗೆ ಕೊಡಿ, ನಾನು ಮಾಡ್ತೀನಿ ಅಂಥೇಳಿ ಆ ಜಗನ್ಮಾತೆ, ಆ ಕಾಳಿ ಏನು ಮಾಡ್ತಾಳೆ, ದುರ್ಗಿ ಏನು ಮಾಡ್ತಾಳೆ, ಆ ರಾಕ್ಷಸರನ್ನು ಸಾಯಿಸಿ ಬ್ರಾಹ್ಮಣರನ್ನು ಪಾಲನೆ ಮಾಡ್ತಾಳಂತೆ. ಆಗ ಅಲ್ಲಿದ್ದಂಥ ಬ್ರಾಹ್ಮಣರು ಈ ದೇವಿಯನ್ನು ಕೊಂಡಾಡಿ ಆಕೆಗೆ ಶರಣಾಗ್ತಾರಂತೆ. ಜಗನ್ಮಾತೆ, ಈ ಒಬ್ಬ ರಾಕ್ಷಸ ಕಾಟದಿಂದ ನಾವೆಲ್ಲ ಸತ್ತೋಗ್ತಾ ಇದ್ವಿ, ನಮ್ಮ ಒಂದು ಪೀಳಿಗೆ ನಾಶ ಆಗ್ತಿತ್ತು, ಹೀಗಾಗಿ ನೀ ಅವತಾರ ಬಂದು ನಮ್ಮನ್ನು ಕಾಪಾಡಿದ್ಯಮ್ಮ ಅಂತ ಹೇಳಿ ಆ ಎಲ್ಲ ಬ್ರಾಹ್ಮಣರು, ಉಳ್ಕೊಂಡಂಥ ಬ್ರಾಹ್ಮಣರು ಈ ದೇವಿಗೆ ಒಂದು ನಾಮಕರಣ ಮಾಡ್ತಾರೆ, ಹೆಸರಿಡ್ತಾರೆ, ವಿಜಯ ದುರ್ಗಾ. ಅಂದರೆ ದೇವತೆಗಳ ಗಲಾಟೆಯಲ್ಲಿ ಹೀಗೆ ಮಧ್ಯ ಪ್ರವೇಶ ಮಾಡಿ ಆ ರಾಕ್ಷಸನ ಸಂಹಾರ ಮಾಡಿ ದೇವತೆಗಳಿಗೂ ಬ್ರಾಹ್ಮಣರಿಗೂ ಒಂದು ವಿಜಯೋತ್ಸವವನ್ನು ಕೊಟ್ಟಂಥ ಜಗನ್ಮಾತೆ ಆ ವಿಜಯ ದುರ್ಗಾದೇವಿ. ಆ ದುರ್ಗಾದೇವಿ ಈ ಪೋಂಡಾ ಅನ್ನೋ ಒಂದು ತಾಲೂಕಿನಲ್ಲಿ, ಅಂದರೆ ಗೋವಾ ಸ್ಟೇಟಲ್ಲಿ ಕೇರಿ ಅನ್ನೋ ಜಾಗದಲ್ಲಿ, ಈ ಒಂದು ದಟ್ಟ ಅರಣ್ಯದ ಭಾಗದಲ್ಲಿ ಶಾಂತವಾಗಿ ವಿಜಯ ದುರ್ಗಿ ದೇವಿ ನೆಲೆಸಿದ್ದಾಳೆ. ಆ ಸಾನ್ನಿಧ್ಯವೇ ಈ ವಿಜಯ ದುರ್ಗಿ ಸಾನ್ನಿಧ್ಯ. ಈ ಸಾನ್ನಿಧ್ಯಕ್ಕೆ ಯಾರಾದರೂ ಬಂದು ಕೋರ್ಟಲ್ಲಿ ಕೇಸ್ ಇರೋರು, ಅಥವಾ ನಮ್ಗೆ ಯಾವುದೇ ಕೆಲಸ ಸೋಲ್ತಾ ಇರ್ತೀವಿ, ಎಲ್ಲ ಸಂಪಾದನೆ ಮಾಡ್ತಿರ್ತೀವಿ, ಸೋಲ್ತಾ ಇರ್ತೀವಿ, ನಮಗೆ ಸೋಲು ಅನ್ನೋದು ಖಚಿತ ಆದಾಗ, ನಮಗೆ ಜಯವೇ ಇಲ್ಲ ಅನ್ನೋ ಒಂದು ಕೊರತೆ ಬಂದಾಗ ಈ ಜಾಗಕ್ಕೆ ಬಂದು ಆ ಜಗನ್ಮಾತೆ ಆದಂಥ ವಿಜಯ ದುರ್ಗಿಯನ್ನು ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿ ಒಂದು 10 ನಿಮಿಷ
ಒಂದು ಮುದ್ರಾಮಂತ ತಂತ್ರ ಮಾಡಿದ್ದೇ ಆದರೆ ಖಂಡಿತ ಜಗನ್ಮಾತೆ ಈ ಒಂದು ಒರಿಜಿನಲ್ ಪ್ಲೇಸ್ ಇಡೀ ಬ್ರಹ್ಮಾಂಡದಲ್ಲೇ, ಈ ಒಂದು ಭಾರತ ಖಂಡದಲ್ಲೇ, ಅಂದರೆ ಭಾರತ ದೇಶದಲ್ಲೇ ವಿಜಯದುರ್ಗಿ ನೆಲೆಯಾಗಿರೋ ಸ್ಥಳ ಅಂದರೆ ಈ ಒಂದು ಅರಣ್ಯದಲ್ಲಿ. ಈ ದೇವಿ ಸಾನ್ನಿಧ್ಯ ಭಾಳ ವಿಶೇಷ. ಆ ದೇವಿ ಹೇಗಿದ್ದಾಳೆ ಮತ್ತು ಆ ದೇವಿಯ ಒಂದು ಸೇವಾ ಕೈಂಕರ್ಯ ಏನು, ಯಾವ ಮುದ್ರಾ ಮಂತ್ರದಿಂದ ಆಕೆಯನ್ನು ಆರಾಧಿಸಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ.
ನಮ್ಮ ಜೀವನದಲ್ಲಿ ಯಾವುದೇ ಕ್ಷೇತ್ರ ಆಗಿರಲಿ, ಎಜುಕೇಷನ್ ಇರ್ಬೋದು, ವ್ಯಾಪಾರ, ಉದ್ಯೋಗ, ಯಾವುದೇ ಕ್ಷೇತ್ರದಲ್ಲಿ ನಾವು ಸೋಲ್ಬಾರ್ದು, ಸದಾ ಗೆಲ್ಲಬೇಕು, ವಿಜಯಶೀಲರಾಗಬೇಕು, ವಿಜಯವಂತರಾಗಬೇಕು, ಸುಖ ಪಡಬೇಕು ಅಂತಂದರೆ ನಮ್ಮ ಜಾತಕದಲ್ಲಿ ಗುರು ಶುಕ್ರ ಶನಿ ಗ್ರಹಕ್ಕೆ ಶಾಂತಿ ಆಗಬೇಕು. ಗುರುವಿನ ಬಲ, ಶುಕ್ರನ ಬಲ, ಶನಿ ಬಲ ನೀಚನಾದಾಗ ನಾವು ಸೋಲ್ತಾ ಇರ್ತೀವಿ, ಎಲ್ಲದರಲ್ಲೂ ಜಯ ಅನ್ನೋದೇ ಸಿಗೋದಿಲ್ಲ. ಈ 3 ಗ್ರಹಕ್ಕೆ ಕಲಿಯುಗದಲ್ಲಿ ಶಾಂತಿ ಆಗಬೇಕು ಅಂದರೆ ವಿಜಯ ದುರ್ಗಾ ದೇವಿಯನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದೆ. ವಿಜಯ ದುರ್ಗಿಯನ್ನು ಆರಾಧನೆ ಮಾಡಬೇಕಂದ್ರೆ ನಾವು ಫೋಟೋ ಇಟ್ಟು ಪೂಜೆ ಮಾಡಬೇಕು, ಇಲ್ಲ ಕಳಶದಲ್ಲಿ ಆವಾಹನೆ ಮಾಡಬೇಕು, ಇಲ್ಲ ಬಿಂಬ ಅಂದರೆ ಮಂಡಲದಲ್ಲಿ ಕರೆದು ಆಹ್ವಾನ ಮಾಡಬೇಕು, ಇಲ್ಲ ವಿಗ್ರಹದಲ್ಲಿ ಆಹ್ವಾನ ಮಾಡಬೇಕು. ಇವೆಲ್ಲ ನಮಗೆ ಟೈಮ್ ಇಲ್ಲ. ಆದರೆ ನಾವು ಕೋರ್ಟ್ಗೆ ಹೋಗುವಾಗ ಅಥವಾ ಯಾವುದೋ ಒಂದು ಕೆಲಸಕ್ಕೆ ನಾವು ಜಯ ಪಡಿಬೇಕು ಅಂತ ಸಂಕಲ್ಪ ಮಾಡಿ ಹೋಗುವಾಗ ನಮ್ಮ ಭಾವನೆಗಳಿಂದನೇ ದೇವಿನ ನಮ್ಮ ಹೃದಯದಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕೆ ಮೂಲ ಮುದ್ರಾ. ನಾವು ಧಾರಣೆ ಮಾಡಿದ್ರೆ ಆ ನರನಾಡಿಗಳಿಂದ ದೇವಿಯ ರೂಪ ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಸೃಷ್ಟಿಯಾಗತ್ತೆ. ಅದಕ್ಕೆ ಮಂತ್ರದಲ್ಲಿ ಅರ್ಚನೆ ಮಾಡಬೇಕು. ಸೌಂಡ್ ಥೆರಪಿಯಿಂದ ಮುದ್ರಾ, ಫಿಸಿಯೋಥೆರಪಿ, ಮಂತ್ರ, ಸೌಂಡ್ ಥೆರಪಿ, ತಂತ್ರ ನಮ್ಮ ಜಾತಕದಲ್ಲಿರ್ತಕ್ಕಂಥ ಗುರು ಶುಕ್ರ ಶನಿ ದೋಷದ್ದು ಆ ಪಾಪವನ್ನು ತೆಗೆದುಹಾಕುವಂಥ ಒಂದು ತಂತ್ರ ಪ್ರಯೋಗ. ಈಗ ನಾನು ಈ ಒಂದು ದೇವಿಯ ಸನ್ನಿಧಾನದಲ್ಲಿ ಆ ಹೆಡ್ ಆಫೀಸ್ನಲ್ಲೇ ವಿಜಯದುರ್ಗಿ ಮುದ್ರಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಶುಕ್ರ ಗ್ರಹ ಹೆಬ್ಬೆಟ್ಟು, ನಮ್ಮ ಬಾಡಿలో ಅಗ್ನಿತತ್ವ, ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋ ಸ್ವಿಚ್ ಬೋರ್ಡ್, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಈ ತೋರ್ಬೆರಳು, ನಮ್ಮ ವಾಯು ತತ್ವವನ್ನದಲ್ಲ. ಆಕಾಶ ತತ್ವ ಅಂದರೆ ನಮ್ಮ ಮನಸ್ಸಿನಲ್ಲಿ ಬರುವಂಥ ಕ್ಲೇಶಗಳು, ದ್ವೇಷ, ಅಸೂಯೆಗಳನ್ನೆಲ್ಲ ಶನಿ ಮಧ್ಯದ ಬೆರಳು. ಇಲ್ಲಿ ಬುಧ ಕಿರುಬೆರಳು, ಸೂರ್ಯ ಇದಿಷ್ಟು ಮರ್ಚಿಬಿಟ್ಟು ಎರಡಸ್ತದಲ್ಲೂ ನೋಡಿ ಹೆಬ್ಬೆಟ್ಟನ್ನು ಸೂರ್ಯಗ್ರಹದ ಮೇಲೆ ಇಡಬೇಕು, ಉಂಗುರದ ಬೆರಳ ಮೇಲೆ. ಈಗ ಇಟ್ಟಾಗ ವಿ ಶೇಪ್ ಬರುತ್ತೆ ನೋಡಿ ಮುದ್ರೆ, ವಿ ಶೇಪ್, ವಿಕ್ಟರಿ ಅಂತೇಳಿ. ಒಂದಕ್ಕೊಂದು ಕ್ರಾಸ್ ಮಾಡ್ಬೇಕು. ಹೀಗೆ ಈ ರೀತಿ ಕ್ರಾಸ್ ಮಾಡಿ ಇಟ್ಕೋಬೇಕು. ಈಗ ಇಟ್ಕೊಂಡ್ಬಿಟ್ಟು ಆ ವಿಜಯದುರ್ಗಿಯನ್ನ ಮನಸ್ಸಲ್ಲಿ ನೆನೆಸ್ಕೋಬೇಕು. ಓಂ ಅನ್ನೋ ಬೀಜ ಮಂತ್ರದಿಂದ ಪ್ರಾರಂಭ ಆಗುತ್ತೆ. ಓಂ ಅಂದರೆ ಭವಬಂಧನಗಳಿಂದ ಬಿಡುಗಡೆ ಮಾಡು. ಕೋರ್ಟ್ ಕೇಸು, ಪೊಲೀಸ್ ಕೇಸು, ರೋಡಿ ಕೇಸು ಏನಿದೆಯೋ ಭವಬಂಧನ, ನಮ್ಮ ಸಂಸಾರ ನಿತ್ಯ ಬರೋ ಭವಬಂಧನಗಳ ನಿವಾರಣೆ ಮಾಡು. ಆಂ, ಅಸಾಧ್ಯವಾದದ್ದೆಲ್ಲ ಸಾಧ್ಯ ಮಾಡು ಅಂತ ಹೇಳಲಿಕ್ಕೆ ಆಮ್ ಅನ್ನೋ ಬೀಜ ಮಂತ್ರ. ಕ್ರೋಮ್, ಯಾವ್ಯಾವ್ದು ನಮ್ಗೆ ಆಕರ್ಷಣೆ ಆಗ್ತಿಲ್ವೋ ಅಸಾಧ್ಯವಾದಿದ್ದು ಅದೆಲ್ಲ ಆಕರ್ಷಣೆ ಆಗಲಿ ಅಂತ ಕ್ರೋಮ್. ಓಂ ಆಂ ಬ್ರೀಂ ಕ್ರೋಂ ಮ್ರೀಂ, ಎಲ್ಲ ಥರ ಕ್ಲೇಶಗಳನ್ನು ತೆಗೆದುಹಾಕು. ಶ್ರೀಂ, ಸರ್ವ ಸಂಪತ್ತು ಸೌಭಾಗ್ಯವನ್ನು ಕರುಣಿಸು ತಾಯಿ. ಧುಮ್ ಅಂದರೆ ದುಃಖ ನಿವಾರಣಿ. ಯಾವುದಲ್ಲಿ ದುಃಖ ಇದೆ, ಮನೆ ಕೇಸಲ್ಲಿ, ಜಮೀನ್ ಕೇಸಲ್ಲಿ, ತೋಟ, ಹೊಲ, ಗದ್ದೆ, ಯಾವ್ಯಾವ್ದಲ್ಲಿ ನಮಗೆ ದುಃಖ ಇದೆಯೋ ಅದನ್ನು ನಿವಾರಣೆ ಮಾಡು ಅಂಥೇಳಿ ವಿಜಯದುರ್ಗಾಯೈ ನಮಃ ಅಂಥೇಳಿ. ಓಂ ಆಂ ಮ್ರೀಂ ಕ್ರೋಂ ಮ್ರೀಂ ಶ್ರೀಂ ಧುಮ್ ವಿಜಯದುರ್ಗಾಯೈ ನಮಃ. ಓಂ ಆಂ ಮ್ರೀಂ ಕ್ರೋಂ ಮ್ರೀಂ ಶ್ರೀಂ ಸೌಂ ದುಮ್ ವಿಜಯದುರ್ಗಾಯೈ ನಮಃ. ಇಲ್ಲಿ ಸೋಮ್ ಅಂತ ಸೇರಿಸಿದೆ. ಸೋಮ್ ಅಂದ್ರೆ ಜಡ್ಜ್ ಮನಸ್ಸನ್ನ, ಪೊಲೀಸ್ ಇನ್ಸ್ಪೆಕ್ಟರ್ಸು, ನಾವು ಯಾರ ಹತ್ರ ಕೆಲಸ ಮಾಡಿಸ್ಕೋಬೇಕು ಅಂತಿದೆಯೋ ಅವ್ರ ಮನಸ್ಸನ್ನೆಲ್ಲ ಆಕರ್ಷಣೆ ಮಾಡುವಂತ ಅಕ್ಷರ ಸೌಮ್ ಅನ್ನೋ ಬೀಜ ಮಂತ್ರ. ಸೌಂ ದುಮ್ ವಿಜಯದುರ್ಗಾಯೈ ನಮಃ. ಬಹುಶಃ ಎಲ್ರಿಗೂ ಬೀಜಾಕ್ಷರದ ಅರ್ಥ ಆಯ್ತು ಅನ್ಸುತ್ತೆ. ಓಂ ಆಂ ಬ್ರೀಂ ಕ್ರೋಂ ಬ್ರೀಂ ಶ್ರೀಂ ಸೌಂ ದುಮ್ ವಿಜಯದುರ್ಗಾಯೈ ನಮಃ. ಓಂ ಆಂ ಬ್ರೀಂ ಕ್ರೋಂ ಬ್ರೀಂ ಶ್ರೀಂ ಸೌಂ ದುಮ್ ವಿಜಯದುರ್ಗಾಯೈ ನಮಃ. ಓಂ ಆಂ ಬ್ರೀಂ ಕ್ರೋಂ ಬ್ರೀಂ ಶ್ರೀಂ ಸೌಂ ದುಮ್ ವಿಜಯದುರ್ಗಾಯೈ ನಮಃ. ನೋಡಿ ಈ ಮುದ್ರೆ ಎರಡು ಬಲಗೈ ಕೆಳಗೆ, ಎಡಗೈ ಮೇಲೆ ಬರಬೇಕು. ಈ ಎರಡು ಹಸ್ತಗಳನ್ನು ಈ ರೀತಿ ಇಟ್ಟಾಗ ವಿ ಶೇಪಲ್ಲಿ ಇರುತ್ತೆ. ಇದಕ್ಕೆ ವಿಕ್ಟರಿ ಅಂತ ಕರೀತಾರೆ. ಈ ಮುದ್ರೆಯನ್ನ ಧಾರಣೆ ಮಾಡಿಕೊಂಡು ಪೂರ್ವ ಇಲ್ಲ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು ನಾ ಹೇಳಿದಂಥ ಬೀಜಾಕ್ಷರ ಓಂ ಆಂ ಬ್ರೀಂ ಕ್ರೋಂ ಬ್ರೀಂ ಶ್ರೀಂ ಸೌಂ ಧುಮ್ ವಿಜಯದುರ್ಗಾಯೈ ನಮಃ ಈ ಸಪ್ತ ಬೀಜ ಮಂತ್ರಗಳನ್ನ ಕರೆಕ್ಟಾಗಿ ಉಚ್ಚಾರಣೆ ಮಾಡಿದಾಗ ನೀವು ಯಾವುದು ಕೆಲಸಕ್ಕೆ ಹೋಗ್ಬೇಕು ಅಂತೀರೋ ಆ ಕೆಲಸ ಜಯಶೀಲ ಆಗತ್ತೆ. ಇದು ಮುದ್ರಾ ಮಂತ್ರ. ತಂತ್ರ ಏನು ಮಾಡಬೇಕು? ಬಿಳಿ ಸಾಸಿವೆಯನ್ನು ತಗೋಬೇಕು. ಬಿಳಿ ಸಾಸಿವೆ ತಗೊಂಡು ಇದನ್ನ ಒಂದು 21 ಆವರ್ತದಲ್ಲಿ ಎಳಿತೇಬೇಕು. ಓಂ ಆಂ ಬ್ರೀಂ ಕ್ರೋಂ ಬ್ರೀಂ ಶ್ರೀಂ ಸೌಂ ದುಮ್ ದುರ್ಗಾಯೈ ವಿಜಯ ದುರ್ಗಾಯೈ ನಮಃ ಅಂತೇಳಿ 21 ಬಾರಿ ಇಳಿ ತೆಗೆದುಬಿಟ್ಟು ನೀವು ಯಾವ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತೀರೋ ಆ ದಿಕ್ಕಿಗೆ ಈ ರೀತಿ ಸ್ಪ್ರೆಡ್ ಚೆಲ್ಬಿಟ್ಟು ಹೊಟ್ಟೋಗ್ಬಿಟ್ಟು ಅಂದರೆ ಭೂತ ಪ್ರೇತಗಳಿಂದ ಆಗಲಿ, ಮಾಟ ಮಂತ್ರದಿಂದನೇ ಆಗಲಿ, ರೌಡಿಗಳಿಂದ ಆಗಲಿ, ದುಷ್ಟಶಕ್ತಿಗಳಿಂದನೇ ಆಗಲಿ, ತಹಶೀಲ್ದಾರು, ಪೊಲೀಸು ಮತ್ತು ಯಾರ್ಯಾರು ನಮ್ಮ ಕೆಲಸಕ್ಕೆ ಅಡ್ಡಿ ಆಗಿದ್ದಾರೋ ಅವರೆಲ್ಲರೂ ಸುಮ್ಮನೆ ಆಗ್ಬಿಟ್ಟು ನಿಮಗೆಲ್ಲ ಕೆಲಸ ಮಾಡಿಕೊಟ್ಬಿಡ್ತಾರಂತೆ. ಕಲಿಯುಗದಲ್ಲಿ ನಾವು ತಿನ್ನೋ ಆಹಾರ ಶಕ್ತಿ ಕೊಡುತ್ತೆ ಅನ್ನೋ ಗೊತ್ತಿಲ್ಲ, ಆದರೆ ದೈವ ಬಲ
ಬಹಳ ಕರೆಕ್ಟಾಗಿ ವರ್ಕ್ ಮಾಡುತ್ತೆ ಆ ದೈವದ ಬಗ್ಗೆ ನಂಬಿಕೆ ಇಟ್ಟು ಜಪ ಮಾಡಿದಾಗ. ಅಂಥ ವಿಶೇಷತೆ ಇರುವಂಥ ಈ ಬೀಜ ಮಂತ್ರವನ್ನು ನೀವು ನಿತ್ಯ ಪಠನೆ ಮಾಡಿ ಎಲ್ಲ ಕೆಲಸದಲ್ಲೂ ಜಯ ಪಡೀರಿ. ರಾಹು ಮತ್ತು ಶನಿ, ಗುರು, ಶುಕ್ರಕ್ಕೆ ಇದೊಂದು ವಿಶೇಷವಾದಂಥ ಶಾಂತಿ. ಚಂಡಿಕಾದೇವಿ, ದುರ್ಗಾದೇವಿ ಇವರೆಲ್ಲರೂ ರಾಹುಗೆ ಬುದ್ಧಿ ಹೇಳ್ತಾರಂತೆ. ರಾಹು ಯಾವಾಗಲೂ ಚಂಡಿಕಾದೇವಿನ ಆರಾಧನೆ ಮಾಡ್ತಾರಂತೆ. ಯಾಕೆಂದರೆ ರಾಹುವಿಗೆ ಬಾಸು ಚಂಡಿಕಾದೇವಿ, ದುರ್ಗಿ. ಆದ್ದರಿಂದ ರಾಹುವಿನ ಬರೋ ದೋಷಗಳು ಕೂಡ ಈ ವಿಜಯ ದುರ್ಗಾ ಆರಾಧನೆಯಿಂದ ನಿವಾರಣೆ ಆಗುತ್ತೆ ಅಂತೇಳಿ ವಿಜಯ ತಂತ್ರ ಸಾಧನೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ತಾವೆಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡಿ ಎಲ್ಲದರಲ್ಲೂ ವಿಜಯ ಪಡೀರಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲೂ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರಿಗೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ತೊಗೋಬೋದು ಅಂತ ಹೇಳ್ತಾ, ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಎಪಿಸೋಡ್ಸಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.